ಓಂ ಭಕ್ತಿ ಪ್ರಿಯಾಯೈ ನಮಃ. ಓಂ ಭಕ್ತಿ ಗಮ್ಯಾಯೈ ನಮಃ. ಓಂ ಭಕ್ತಿ ವೆಚ್ಚಾಯೈ ನಮಃ. ಆಂಟಿ, ಇಂಥ ಪವಿತ್ರವಾದ ಸ್ಥಳಕ್ಕೆ ಕರ್ಕೊಂಡ್ಬಂದು ನಿಜವಾಗ್ಲೂ ನೀವು ಪುಣ್ಯ ಕಟ್ಕೊಂಡ್ರಿ. ದೇವ್ರು ದಿಂಡ್ರು ಅಂದ್ರೆ ಅದೆಷ್ಟು ಭಕ್ತಿಯಪ್ಪ ನಿಂಗೆ. ಆಂಟಿ, ನೀವೇ ಹೇಳಿದ್ರಲ್ಲ ಇಲ್ಲಿನ ದೇವ್ರಿಗೆ ತುಂಬಾ ಶಕ್ತಿ ಇದೆ ಅಂತ. ಖಂಡಿತವಾಗ್ಲೂ ಅಲ್ವೇನ್ರಿ? ಇವಳು ಅಷ್ಟೇನಪ್ಪ, ಎಷ್ಟೊಂದ್ ಸರ್ತಿ ಇಲ್ಲಿ ಉರುಳು ಸೇವೆ ಮಾಡಿದ್ದಾಳೆ. ಆಂಟಿ, ಇಲ್ಲಿ ಒತ್ತೆ ಬಟ್ಟೆಯಲ್ಲಿ ಉರುಳು ಸೇವೆ ಮಾಡಿದ್ರೆ ತಾಳಿ ಬಗ್ಗೆ ಗಟ್ಟಿಯಾಗಿರುತ್ತಲ್ವಾ? ಹೌದಪ್ಪ. ಇಲ್ಲ ಮಾಡು. ಆಂಟಿ, ನಾನು ಉರುಳು ಸೇವೆ. ಓ, ನೀನ್ ನಾನ ಮಾಡಕ್ಕಾಗುತ್ತೆ. ಇಲ್ಲಿ ಉರುಳು ಮಾಡ್ತಾ ನೀನು 3 ಪ್ರದಕ್ಷಿಣೆ ಹಾಕ್ಬೇಕು. ಶುರು ಮಾಡಮ್ಮ. ಓಂ ನಿಷ್ಕಾಮಾಯ ನಮಃ. ಓಂ ನಿರುಪಪ್ಲವಾಯ ಮುಕ್ತಾಯೇ ನಮಃ. ಓಂ ಏನಾಯ್ತು? ನಿರ್ಮಲಾಯ ನಮಃ. ನನಗೆ ವಾಕರ್ಕೆ ಬರುತ್ತೆ. ಸೊಪ್ಪಿನ ರಸ ಕುಡಿತೀಯಲ್ಲ, ಹೀಗಾಗಿದೆ. ತುಂಬಾ ನೋಯ್ತಾ ಇದೀಯಾ? ಅಯ್ಯೋ ಪಾಪ. ಮಾಡು ಮಾಡು. ಮುಖಾಯ ನೋಡ್ತಾ ಇದೀಯಾ? ದೇವ್ರನ್ನ ಚೆನ್ನಾಗಿ ಕೇಳ್ಕೊ, ನಿನ್ ಗಂಟನ್ಗೆ ಒಳ್ಳೇದಾಗ್ಲಿ ಅಂತ. ಆಂಟಿ, ಏನಾಯ್ತಮ್ಮ? ಹಾಗೆಲ್ಲ ನಿಲ್ಲಿಸ್ಬಾರ್ದು. ಹೋಗು ಹೋಗು. ಸರಿ ಆಂಟಿ. ಉರುಳು ಸೇವೆ ಮುಗೀತು. ಇನ್ ನದಿಲ್ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕೊಂಡ್ ಬಂದ್ಬಿಡು. ಹೋಗಮ್ಮ. ಆಂಟಿ, ಗೊತ್ತಾಯ್ತು ಗೊತ್ತಾಯ್ತು, ಕರ್ಕೊಂಡು ಹೋಗಪ್ಪ. ಹೋಗಮ್ಮ. ಬೇಗ ಬಂದ್ಬಿಡಿ, ಪೂಜೆಗೆಲ್ಲ ರೆಡಿ ಮಾಡ್ತೀವಿ ನಾವು. ಬನ್ನಿ ಬನ್ನಿ. ನಿಂತ್ಕೊಳ್ರಿ. ನೀವೆಲ್ಗೆ? ಅಲ್ಲ, ನಿಮ್ ಜೊತೆಲಿ ಸ್ನಾನ ಮಾಡೋಳು ನಾನು. ನೀವ್ ಯಾಕೆ? ನಾನ್ ಸ್ನಾನ ಮಾಡ್ಕೊಂಡು ಬಟ್ಟೆ ಬದಲಾಯಿಸ್ಕೊಂಡ್ ಬರ್ತೀನಿ, ನೀವು ಅಲ್ಲಿರಿ. ಹೋಗ್ರಿ. ಹೊರಟೆ. ಅವರಿಬ್ಬರನ್ನು ಫಿನಿಶ್.
ಏನಿದು ಹೊಳೆಗೆ ಸ್ನಾನಕ್ಕೆ ಹೋದವರು ಇಷ್ಟೊತ್ತಾದ್ರೂ ಬರ್ಲಿಲ್ಲ ನೋಡು. ಹೊಸದಾಗಿ ಮದ್ವೆ ಆಗಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ ಬಿಡಿ. ಈ ಪ್ರಪಂಚದಲ್ಲಿ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ನನಗೆ ಗೊತ್ತಾಗ್ತಿಲ್ಲ. ಇಲ್ಲಿ ನಮ್ಗೆ ಯಾರು ಶತ್ರುಗಳಿದ್ದಾರೆ? ನಮ್ಮನ್ನ ಯಾಕೆ ಕೊಲ್ಲೋಕ್ ಪ್ರಯತ್ನ ಪಟ್ರು? ಎನಿವೇ ಥ್ಯಾಂಕ್ಸ್. ಪರವಾಗಿಲ್ಲ, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬನ್ನಿ. ಇನ್ನೂ ಬರ್ಲಿಲ್ವಲ್ಲ? ಬರ್ಲಿಲ್ಲ. ಯಾಕಮ್ಮ ಇಷ್ಟೊತ್ತು ಮಾಡಿದ್ರಿ? ಆಂಟಿ ಅದು ಇರ್ಲಿ ಇರ್ಲಿ. ಅರ್ಚಕ್ರೆ, ಪೂಜೆ ಶುರು ಮಾಡಿ. ಯಾರ ಹೆಸರು ಅರ್ಚನೆ ಮಾಡ್ಬೇಕು? ಇನ್ಯಾರ ಹೆಸರಲ್ಲಿ? ಗಂಡ ಹೆಂಡತಿ ಹೆಸರಲ್ಲಿ. ಹೇಳಮ್ಮ ಹೇಳಮ್ಮ. ಹೇಳು. ಲಕ್ಷ್ಮಿ ಆನಂದ್. ಓಂ ಲಕ್ಷ್ಮೀ ಆನಂದನಾಮಧೇಯಸ್ಯ ಕಾಶ್ಯಪಗೋತ್ರೋದ್ಭವಸ್ಯ ವೃಶ್ಚಿಕ ರಾಶಿಯೋಜಾತಸ್ಯ ಅನುರಾಧ ನಕ್ಷತ್ರೆ ಶ್ರೀವತಿ ದುರ್ಗಾ ಪರಮೇಶ್ವರಿ ದೇವತಾ ಸುಪ್ರತಿಷ್ಠೋ ಸುಪ್ರಸನ್ನೋ ಭೂತ್ವ. ಓಂ ಜ್ಞಾನಮುದ್ರಾಯೇ ನಮಃ, ಜ್ಞಾನಗಮ್ಯಾಯೇ ನಮಃ, ಜ್ಞಾನಜ್ಞಾನಸ್ವರೂಪಿಣಿಯೇ ನಮಃ, ಯೋನಿಮುದ್ರಾಯೇ ನಮಃ, ತ್ರಿಕಂಡೇಶ್ವರ್ಯೇ ನಮಃ, ತ್ರಿಗುಣಾಯೇ ನಮಃ. ಅಪ್ಪ ಟೆಲಿಫೋನ್ ದೇವ್ರೆ, ಆನಂದ್ ಲಕ್ಷ್ಮಿ ಸತ್ರು ಅಂತ ಸಂತೋಷ ಸುದ್ದಿ ಬಂದ್ರೆ ಇನ್ನೂ ನಿನಗೆ 108 ನಮಸ್ಕಾರ ಮಾಡ್ತೀನಪ್ಪ. ಲೇ ದುರ್ಗಾ, ಆ? ಈ ನನ್ನ ಮಗ ಅವರಿಬ್ರು ಗ್ಯಾರಂಟಿ ಮುಂದೆ ಅಂತೀಯಾ? ಏಯ್, ಹೋಗಿರೋದು ಯಾರು? ನನ್ ಮಗ. ಅದೇ ಕಡೆ ನನಗೆ ಅನುಮಾನ. ಸಾಕು, ಸುಮ್ಮನೆ ಇರಿ, ಅಪಶಕನ ನುಡಿಬೇಡಿ. ನೋಡ್ತಾ ಇರಿ, ಅವರಿಬ್ಬರೇ ಡೆಡ್ ಬಾಡಿ ಸಮೇತ ಬಂದಿಳಿತಾನೆ. ಅಯ್ಯೋ, ಮುಗಿತೀರ ಹೋದ್ ಕೆಲಸ ಮಗನೇ. ಅಯ್ಯೋ, ಕಾಲಿಂಗ್ ಬೆಲ್ರಿ. ಡೆಡ್ ಬಾಡೀಸ್ ಬಂದಿರ್ಬೇಕು. ಬಿಡಿ ಬಿಡಿ ಬಿಡಿ. ಓ ದೇವ್ರೆ. ಹಲೋ ಅಂಕಲ್. ಅಂಕಲ್, ಆಂಟಿ, ಏನ್ ಕನಸು ಕಾಣ್ತಾ ಇದ್ದೀರಾ? ಯಾಕೋ ಹೌದಮ್ಮ, ರಾತ್ರಿಯಿಂದ ಬಲೆ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇದೆ. ಏನೇ? ಹೌದ್ರಿ, ನೀವು ಸುಖವಾಗಿ ಆರೋಗ್ಯವಾಗಿ ವಾಪಸ್ ಬರ್ಬೇಕು ಅಂತ ದೇವ್ ಬಂದ್ರಲ್ಲ. ಬಾಮ್ಮ. ಬಾ. ಇವರಿಬ್ಬರನ್ನು ಮುಗಿಸ್ಬಿಟ್ಟು ಬರ್ತೀನಿ ಅಂತ ಹೋದವನು ಇನ್ನು ಬಂದೇ ಇಲ್ಲ. ಇವ್ರು ಮಾತ್ರ ಜೀವಂತ ಬಂದಿದ್ದಾರೆ. ಎಲ್ಲ ನಿನ್ನ ಮಗ? ಅದೇ ನನಗೂ ಅರ್ಥ ಆಗ್ತಿಲ್ಲ ರೀ. ನಮ್ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತಲ್ಲ. ಮಮ್ಮಿ, ಅವರಿಬ್ಬರನ್ನು ಸಾಯಿಸ್ಬೇಕು ಅಂತ. ಅಯ್ಯಪ್ಪ. ಹಲೋ. ಏನೇ ಬರ್ತೀನಿ ಅಂತ ಹೇಳಿ ಸರಿಯಾಗಿ ಕೈ ಕೊಟ್ಟೆ ಅಲ್ಲ ನಿನ್ನ? ಹಾಗಲ್ಲ ಲಕ್ಷ್ಮಿ, ಇದಕ್ಕಿದ್ದಾಗೆ ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿ ಸೀರಿಯಸ್ ಆಯ್ತು. ಅದಕ್ಕೆ ಬರಕ್ಕಾಗ್ಲಿಲ್ಲ. ಐ ಆಮ್ ಸಾರಿ ಕಣೆ. ಅದ್ ಸರಿ, ಹೇಗಿತ್ತು ಹನಿಮೂನು? ಅದನ್ನ ಫೋನಲ್ಲಿ ಹೇಳಕ್ಕಾಗಲ್ಲ. ನಾಳೆ ನಾನೇ ನಿಮ್ ಮನೆಗೆ ಬಂದು ಎಲ್ಲ ಹೇಳ್ತೀನಿ. ಓಕೆ ಓಕೆ, ಗುಡ್ ನೈಟ್. ಜಾಕಿನ್ ನಂಬ್ಕೊಂಡು ರೇಸ್ನಲ್ಲಿ ದುಡ್ಡು ಕಟ್ಟೋ ಹಾಗೆ ನನ್ನ ಮಗನ್ ನಂಬ್ಕೊಂಡು ಎಲ್ಲ ತೋಪಡ ಆಗೋಯ್ತು. ಅವರಿಬ್ಬರನ್ನು ಮುಗಿಸ್ ಬರ್ತೀನಿ ಅಂತ ಓದಿ ನನ್ನ ಮಗ ಅವಳು ಯಾವಳ ತಲೆಮಾಸ್ತವಳು ಸಿಕ್ಕುದ್ಲು ಅಂತ ಅವಳು ಸವಾಸ ಮಾಡಿ ನೀವೂನ್ ಮಾಡ್ಕೊಂಡು ಬಂದವನೇ. ಅವಳು ತಲೆ ಮಾಸಿಲ್ಲಪ್ಪ. ಡೈಲಿ ಶಾಂಪು ಹಾಕಿ ನಾನೇ ಸ್ನಾನ ಮಾಡಿಸ್ತಾ ಇದ್ದೆ. ಎಷ್ಟು ಸುಂದರವಾದ ಕೇಶರಾಶಿ ಗೊತ್ತಾ ನನ್ ಡಾಲಿಂಗ್ದು.
ಮುಚ್ಕೋ ಬಾಯಿನ. ಇದುವರೆಗೂ ರೇಸ್ ಬುಕ್ ಹಿಡ್ಕೊಂಡು ಕುದುರೆ ಜಾತಕ ನೋಡ್ತಾ ಇದ್ದೆ. ಇನ್ಮೇಲೆ ಪಂಚಾಂಗ ಹಿಡ್ಕೊಂಡು ಅವ್ರಿಬ್ರು ಜಾತಕನೇ ಬದಲಾಯಿಸ್ಬೇಕಾಗತ್ತೆ. ಬಿಟ್ಬಿಡಿ ನನಗ ಪ್ಲಾನ್ ನ. ಪ್ಲಾನ್ ಫೇಲ್ ಆದ್ರೆ ಹೆಣದ ಮುಂದೆ ತಮಟೆ ತಾಳ, ಕೈಯಲ್ಲಿ ಬೆಂಕಿ ಮಡಿಕೆ, ಆಮೇಲೆ ನಾವು 3 ಜನವೇ ಚಟ್ಟದ ಮೇಲೆ ಸವಾರಿ. ಮುಂಡೆ ಬಗ್ನೆ